أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ನಿನ್ನೆ ಫೆಬ್ರವರಿ 20 ಆಗಿತ್ತು. ಈ ದಿನವನ್ನು ಜಮಾತಿನಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಕುರಿತು ಭವಿಷ್ಯವಾಣಿ ಲಭಿಸಿದ ದಿನವಾಗಿ ಆಚರಿಸಲಾಗುತ್ತಿದೆ. ಅಂದು ಅಥವಾ ಅದರ ಮುಂದಿನ ದಿನಗಳಲ್ಲಿ ಜಮಾತಿನಲ್ಲಿ ಜಲ್ಸಾಗಳು ಕೂಡ ನಡೆಯುತ್ತವೆ. ಈ ಕುರಿತು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರು ಒಂದು ದೀರ್ಘವಾದ ಭವಿಷ್ಯವಾಣಿ ಸಹ ಇದೆ. ಅದರಲ್ಲಿ ಪುತ್ರನೊಬ್ಬನ ಜನನ ಮತ್ತು ಆ ಪುತ್ರನ ವೈಶಿಷ್ಟ್ಯಗಳ ಪ್ರಸ್ತಾಪವಿದೆ. ಅದನ್ನು ಕ್ರಿಸ್ತ ಶಕ 1886 ಫೆಬ್ರವರಿ 20ರಂದು ಪ್ರಕಟಣೆಯ ರೂಪದಲ್ಲಿ ಪ್ರಕಟಿಸಲಾಗಿತ್ತು. ಈ ಭವಿಷ್ಯವಾಣಿಯಲ್ಲಿ ಪುತ್ರನ ವಿಶೇಷತೆಗಳ ಕುರಿತು ದಿವ್ಯವಾಣಿ ಪದಗಳಲ್ಲಿ ಆತ ಅಪಾರ ಬುದ್ಧಿವಂತ ಮತ್ತು ವಿವೇಕಶಾಲಿ ಆಗಿರುವನು ಎಂದು, ಆತನನ್ನು ಬಾಹ್ಯ ಮತ್ತು ಆಂತರಿಕ ಜ್ಞಾನಗಳಿಂದ ತುಂಬಿಸಲಾಗುವುದು ಎಂದು, ಅಲ್ಲಾಹನು ಅದರಂತೆ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರಿಗೆ ಆ ಗುಣಗಳನ್ನು ಹೊಂದಿದ ಒಬ್ಬ ಪುತ್ರನನ್ನು ದಯಪಾಲಿಸಿದನು. ಅವರ ಹೆಸರು ಬಶೀರುದ್ದೀನ್ ಮಹಮೂದ್ ಅಹ್ಮದ್ ಎಂದಾಗಿದೆ. ಮುಸ್ಲಿಮ್ ಮೌದ್ ಎಂದು ಕರೆಯಲ್ಪಡುತ್ತಾರೆ. ಆ ಬಾಲಕನನ್ನು ಬಾಹ್ಯ ಮತ್ತು ಅಂತರ್ಜ್ಞಾನಗಳಿಂದ ತುಂಬಿಸಲಾಗುವುದು. ಭವಿಷ್ಯವಾಣಿಯಲ್ಲಿ ಇರುವ ಈ ವಾಕ್ಯಗಳ ಅನುಸಾರ ಅಲ್ಲಾಹನು ಸ್ವತಃ ಅವರ ಬುದ್ಧಿಯ ತೀಕ್ಷ್ಣತೆಯನ್ನು ದಯಪಾಲಿಸಿರುವನು ಮತ್ತು ಜ್ಞಾನಗಳಿಂದ ತುಂಬಿರುವನು. ಪ್ರಾಪಂಚಿಕ ವಿಷಯಗಳಲ್ಲಿ ಅವರು ಬಹಳ ದುರ್ಬಲರಾಗಿದ್ದರು, ಆದರೆ ಅಲ್ಲಾಹನು ಅವರಿಂದ ಜ್ಞಾನಪರ, ಧಾರ್ಮಿಕ ಮತ್ತು ಆಡಳಿತಾತ್ಮಕವಾದ ಎಲ್ಲ ಕೆಲಸಗಳನ್ನು ಮಾಡಿಸಿದನು. ಎಂದರೆ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅವರ ಮುಂದೆ ಶಾಲಾ ವಿದ್ಯಾರ್ಥಿಗಳಂತೆ ಅಥವಾ ಸಣ್ಣ ಮಕ್ಕಳಂತೆ ಭಾಸವಾಗುತ್ತಿದ್ದರು. ಅವರ 52 ವರ್ಷಗಳ ಖಿಲಾಫತ್ ಕಾಲಘಟ್ಟದಲ್ಲಿ ಅವರ ಸ್ಪಷ್ಟವಾದ ಪುರಾವೆಯಾಗಿದೆ. ಅವರು ಲೋಕದ ಅನೇಕ ವಿಷಯಗಳಲ್ಲಿ ಅಸಂಖ್ಯ ಭಾಷಣಗಳನ್ನು ಮಾಡಿರುವರು ಮತ್ತು ಲೇಖನಗಳನ್ನು ಬರೆದಿರುವರು. ಅವರ ಧಾರ್ಮಿಕ ಮತ್ತು ಪವಿತ್ರ ಕುರ್ಆನಿನ ಅರಿವಿಗೆ ಯಾವುದೇ ಎಲ್ಲೆ ಇಲ್ಲ. ಅವರು ಪ್ರಾಪಂಚಿಕ ವಿಷಯದಲ್ಲಿಯೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯವಾದ ರಾಜಕೀಯ ವಿಷಯಗಳಲ್ಲಿಯೂ ಭಾಷಣ ಮಾಡಿರುವರು, ಲೇಖನಗಳನ್ನು ಬರೆದಿರುವರು. ಚಾರಿತ್ರಿಕ ವಿಷಯಗಳಲ್ಲಿ ಅಸಾಧಾರಣ ಮಟ್ಟದ ಲೇಖನಗಳನ್ನು ಬರೆದರು ಮತ್ತು ಭಾಷಣಗಳನ್ನು ಮಾಡಿದರು. ಆರ್ಥಿಕ ವಿಷಯಗಳು ಮತ್ತು ಲೋಕದ ಅನೇಕ ವ್ಯವಸ್ಥೆಗಳ ಸೋಷಿಯಲಿಸಂ, ಕಮ್ಯುನಿಸಂ, ಕ್ಯಾಪಿಟಲಿಸಂ ಬಗ್ಗೆ ಅವರು ವಿಶ್ಲೇಷಣೆ ನಡೆಸಿದರು ಮತ್ತು ಭಾಷಣಗಳನ್ನು ಮಾಡಿರುವರು. ಅವು ನಂತರ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡಿವೆ. ಇವು ಜಮಾತಿನ ಸಾಹಿತ್ಯಗಳಲ್ಲಿಯೂ ಲಭ್ಯವಿದೆ. ಮನುಷ್ಯನ ಬುದ್ಧಿ ವಿಸ್ಮಯಗೊಳ್ಳುವಂತಹ ರೀತಿಯಲ್ಲಿ ಮತ್ತು ಯುದ್ಧ ವಿಷಯಗಳಲ್ಲಿ ಹಾಗೂ ವಿಜ್ಞಾನ ಮತ್ತು ಜ್ಞಾನಪರ ವಿಷಯಗಳಲ್ಲಿ ಕೂಡ ಅರಿವಿನ ಸಂಗತಿಗಳನ್ನು ಅವರು ವಿವರಿಸಿರುವರು. ನಾನು ಕೇವಲ ಪರಿಚಯ ಎಂಬ ರೀತಿಯಲ್ಲಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ಮುಂದಿರಿಸುತ್ತೇನೆ. ತುರ್ಕಿಯ ಭವಿಷ್ಯ ಮತ್ತು ಮುಸ್ಲಿಮರ ಕರ್ತವ್ಯ ಎಂಬ ವಿಷಯದಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಒಂದು ಸಲಹೆಯನ್ನು ನೀಡಿರುವರು ಮತ್ತು ಅದರ ಬಗ್ಗೆ ಅವಲೋಕನ ನಡೆಸಿರುವರು. ಇದು ಕ್ರಿಸ್ತ ಶಕ 1919 ಎಂದರೆ ಅವರ ಖಿಲಾಫತಿನ ಪ್ರಾರಂಭದ ಕಾಲವಾಗಿದೆ.
ಅದೇನೆಂದರೆ, ತುರ್ಕಿ ಸರ್ಕಾರವು ಅಪಾಯದಲ್ಲಿದ್ದ ಸಮಯದಲ್ಲಿ ಸಮುದಾಯದ ಏಕತೆಗೆ ಪ್ರತಿಯೊಂದು ಸಂದರ್ಭಗಳಿಂದ ಸಂಪೂರ್ಣವಾದ ಪ್ರಯೋಜನ ಪಡೆಯಲಿಕ್ಕಾಗಿ ಹಜರತ್ ಮುಸ್ಲಿಮ್ ಮೌದವರು ಅತ್ಯಂತ ವಿವೇಕಯುತ ಮಾರ್ಗದರ್ಶನವನ್ನು ನೀಡುತ್ತಾ 1919 ಸೆಪ್ಟೆಂಬರ್ 18ರಂದು ಈ ಪುಸ್ತಕವನ್ನು ಬರೆದರು. ವಿವಿಧ ಚಿಂತನೆಗಳನ್ನು ಹೊಂದಿರುವ ಮುಸ್ಲಿಮರ ಐಕ್ಯ ಮತ್ತು ಒಗ್ಗಟ್ಟಿಗಾಗಿ ಅವರು ಹೀಗೊಂದು ಮಾರ್ಗದರ್ಶಿ ತತ್ವವನ್ನು ಹೇಳಿರುವರು. ಈ ಸಭೆಯ ಉದ್ದೇಶ ಇಷ್ಟು ಮಾತ್ರವಾಗಿರಬೇಕು, ಅದೇನೆಂದರೆ ಮುಸ್ಲಿಂ ಆಡಳಿತವನ್ನು ತೆಗೆದುಹಾಕುವುದು ಅಥವಾ ಅದಕ್ಕೆ ಕೇವಲ ಒಂದು ರಾಜ್ಯದ ಸ್ಥಾನಮಾನವನ್ನು ನೀಡುವುದು ಎಂತಹ ಕಾರ್ಯವಾಗಿದೆ ಎಂದರೆ ಅದನ್ನು ಮುಸ್ಲಿಂ ಎಂದು ಕರೆಯಲ್ಪಡುವ ಯಾವುದೇ ಪಂಗಡ ಇಷ್ಟಪಡುವುದಿಲ್ಲ. ಈ ಕುರಿತು ಯೋಚಿಸಿದಾಗಲೇ ಸಹಿಸಲು ಸಾಧ್ಯವಾಗದಷ್ಟು ತುರ್ಕಿಯ ಒಳಿತಿಗಾಗಿ ಅವರು ಹೀಗೊಂದು ಸಲಹೆಯನ್ನು ಕೂಡ ನೀಡಿದರು. ಕೇವಲ ಸಭೆಗಳನ್ನು ನಡೆಸುವುದರಿಂದ ಮತ್ತು ಭಾಷಣಗಳಿಂದ ಪ್ರಯೋಜನವಿಲ್ಲ. ಹಣ ಒಟ್ಟುಗೂಡಿಸಿ ಪ್ರಕಟಣೆ ಮತ್ತು ಕರಪತ್ರಗಳನ್ನು ಪ್ರಕಟಿಸುವುದರಿಂದ ಮಾತ್ರ ಲಾಭವಿಲ್ಲ. ಬದಲಾಗಿ ಲೋಕದ ಎಲ್ಲ ದೇಶಗಳಲ್ಲಿ ಕ್ರಮಬದ್ಧವಾಗಿ ಪ್ರಯತ್ನಗಳಿಂದ ಈ ಕಾರ್ಯವನ್ನು ಈಡೇರಿಸಬೇಕು. ಇದೇ ಸಂಗತಿಯನ್ನು ಇಂದು ಕೂಡ ಮುಸ್ಲಿಮರು ಯೋಚಿಸಬೇಕಾಗಿದೆ. ಅವರು ಹೇಳಿದ್ದು ಈ ಕಾಲಘಟ್ಟದಲ್ಲಿ ಟರ್ಕಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿತ್ತು. ಇದು ಹಿಂದಿಗಿಂತ ಹೆಚ್ಚಾಗಿ ಮುಸ್ಲಿಂ ಲೋಕ ಮತ್ತು ಅರಬ್ ಲೋಕ ಈ ಬಗ್ಗೆ ಗಮನ ನೀಡಬೇಕಾದ ಅಗತ್ಯವಿದೆ. ಕೇವಲ ಘೋಷಣೆ ಕೂಗುವುದರಿಂದ ಮತ್ತು ಮೀಟಿಂಗುಗಳನ್ನು ನಡೆಸುವುದರಿಂದ ಪ್ರಯೋಜನವಿಲ್ಲ. ಬದಲಾಗಿ ಕ್ರಿಯಾತ್ಮಕ ಕ್ರಮ ಕೈಗೊಳ್ಳಬೇಕಾಗುವುದು. ತುರ್ಕಿ ಅಥವಾ ಇಸ್ಲಾಮಿನ ವಿರುದ್ಧ ದ್ವೇಷ ಮತ್ತು ಹಗೆಯ ಕಾರಣ ವಿವರಿಸಿಕೊಂಡು ಈ ಸ್ಥಿತಿಯ ಬದಲಾವಣೆಗೆ ಅವರು ಹೀಗೆ ಮಾರ್ಗದರ್ಶನ ನೀಡಿದರು. ಮುಸ್ಲಿಮರು ತಮ್ಮ ತಪ್ಪುಗಳನ್ನು ಪಶ್ಚಾತ್ತಾಪದಿಂದ ಅಲ್ಲಾಹನ ಕಡೆಗೆ ತಿರುಗಬೇಕು. ಅವರು ಸ್ವತಃ ಇಸ್ಲಾಮನ್ನು ಅರಿಯಬೇಕು. ಅದರ ಸತ್ಯವನ್ನು ಮನವರಿಕೆ ಮಾಡಿಕೊಂಡು ಇತರರಿಗೂ ತಿಳಿಸಿಕೊಡಬೇಕು. ಹೀಗಾದರೆ ಮುಸ್ಲಿಮರಿಗೆ ಉಪಯೋಗ ಉಂಟಾಗುತ್ತದೆ, ದುಸ್ಥಿತಿ ದೌರ್ಬಲ್ಯ ದೂರವಾಗುವುದು. ಒಟ್ಟಿನಲ್ಲಿ ಈ ತತ್ವವನ್ನು ಇಂದೂ ಕೂಡ ಮುಸ್ಲಿಮರು ಪಾಲಿಸಬೇಕಾಗಿದೆ. ಇಲ್ಲದಿದ್ದರೆ ಇಸ್ಲಾಮಿನ ವಿರೋಧಿಗಳು ಮುಸ್ಲಿಂ ರಾಷ್ಟ್ರಗಳ ಕಾರ್ಯಕ್ಷೇತ್ರವನ್ನು ಸಂಕುಚಿತಗೊಳಿಸುತ್ತಾ ಹೋಗುವರು. ಈಗಾಗಲೇ ಅವರು ಈ ರೀತಿ ಮಾಡುತ್ತಿದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಆಲ್ ಪಾರ್ಟಿ ಕಾನ್ಫರೆನ್ಸ್ ಹುಟ್ಟಿತು. ಆಗ ಆಲ್ ಪಾರ್ಟಿ ಕಾನ್ಫರೆನ್ಸ್ ಕುರಿತು ಒಂದು ಅವಲೋಕನ ಎಂಬ ವಿಷಯದಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ನಿರ್ದೇಶನ ನೀಡಿದರು. ಅವರು ಈ ಕಿರು ಹೊತ್ತಿಗೆಯನ್ನು 1925 ಜುಲೈ 13ರಂದು ಬರೆದರು. ಅದರಲ್ಲಿ ಅವರು ಮೊದಲು ಇಸ್ಲಾಮಿನ ಧಾರ್ಮಿಕ ಮತ್ತು ರಾಜಕೀಯ ಪ್ರಸ್ತಾಪಿಸಿದರು. ರಾಜಕೀಯ ವಿಷಯಗಳಲ್ಲಿ ಮುಸ್ಲಿಮರು ಪೂರ್ಣವಾದ ಐಕ್ಯ ಮತ್ತು ಒಗ್ಗಟ್ಟನ್ನು ತೋರಬೇಕೆಂದು ಸುವರ್ಣ ತತ್ವವನ್ನು ಎಲ್ಲ ಮುಸ್ಲಿಂ ಪಂಗಡಗಳ ಮುಂದೆ ಅವರು ಇರಿಸಿದರು. ಏಕೆಂದರೆ ರಾಜಕೀಯವಾಗಿ ನಾವು ಯಾವುದಾದರೂ ಒಂದು ಪಂಗಡವನ್ನು ನಮ್ಮಿಂದ ಬೇರ್ಪಡಿಸಿದರೆ ಅವರು ಇತರ ಸಮುದಾಯಗಳ ಕಡೆಗೆ ಹೋಗದೆ ಇರಲು ಹೇಗೆ ಸಾಧ್ಯ? ಅನಂತರ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಇಸ್ಲಾಮಿನ ಪ್ರಗತಿ ಪ್ರಕಾರ ಮತ್ತು ಅದರ ರಾಜಕೀಯ ಸದೃಢತೆಗಾಗಿ ಕೆಲವು ಸಲಹೆಗಳನ್ನು ನೀಡಿದರು. ಪರಸ್ಪರ ಧಾರ್ಮಿಕ ವಿಷಯಗಳಲ್ಲಿ ತಲೆ ಹಾಕದೇ ಇರುವುದು ಶಾಂತಿ ಸ್ಥಾಪನೆಗೆ ಅಗತ್ಯವೆಂದು ಅವರು ಹೇಳಿದರು. ಇತರರ ನಂಬಿಕೆಯ ಪ್ರಕಾರ ಕೆಲಸ ಮಾಡಲು ಸಹನೆಯೊಂದಿಗೆ ಅನುಮತಿಸಬೇಕು ಮತ್ತು ಸ್ವತಃ ತಮ್ಮ ನಂಬಿಕೆಯ ಪ್ರಕಾರ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು. ವ್ಯಾಪಾರ ಎಂಬುದು ಮುಸ್ಲಿಮರು ಅತ್ಯಂತ ಹೆಚ್ಚು ಅಸಡ್ಡೆ ತೋರಿಸಿದ ಒಂದು ವಿಭಾಗವಾಗಿದೆ. ಇತ್ತೀಚೆಗೆ ಈ ವಿಷಯದಲ್ಲಿ ನಾವು ಲೋಕದ ಆಡಳಿತ ಮತ್ತು ವ್ಯಾಪಾರದಗಳ ಗುಲಾಮರಾಗಿದ್ದೇವೆ. ಆದ್ದರಿಂದ ಈ ಬಗ್ಗೆಯೂ ಮುಸ್ಲಿಂ ಸರ್ಕಾರಗಳು ಗಮನಹರಿಸಬೇಕಾದ ಅಗತ್ಯವಿದೆ. ಅವರು ಹೇಳಿದರು, ಕೆಲವು ಮುಸ್ಲಿಂ ದೇಶಗಳಲ್ಲಿ ವಿಶೇಷವಾಗಿ ಅಹ್ಮದಿಯರ ಬಗ್ಗೆ ಕಾಫಿರ್ ಎಂಬ ಭಾವನೆ ಇದೆ. ಅಲ್ಲದೆಯೂ ಪ್ರತಿಯೊಂದು ಪಂಗಡ ಮತ್ತೊಂದು ಪಂಗಡವನ್ನು ಕಾಫಿರ್ ಎಂದು ಹೇಳುತ್ತದೆ. ಮುಸ್ಲಿಮೇತರ ಲೋಕದಲ್ಲಿ ಈ ಕಾರಣದಿಂದ ಕೆಟ್ಟ ಪ್ರಭಾವ ಉಂಟಾಗುತ್ತದೆ ಮತ್ತು ಸಂಗತಿ ಮುಸ್ಲಿಮರನ್ನು ನಷ್ಟ ಉಂಟು ಮಾಡುತ್ತದೆ. ಒಟ್ಟಿನಲ್ಲಿ ಈ ಅಂಶವನ್ನು ಕೂಡ ಇಂದು ಮುಸ್ಲಿಂ ಸರ್ಕಾರಗಳು ತಮ್ಮ ಮುಸ್ಲಿಮರು ಮನವರಿಕೆ ಮಾಡಿಕೊಡಬೇಕಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಅಂದಿನ ಸ್ಥಿತಿಗಳ ಕುರಿತು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿತ್ತು. ಅದರಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ಪ್ರಶ್ನೆ ಎದ್ದಿತು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಈ ಸಂದರ್ಭದಲ್ಲಿ ಸರಕಾರಕ್ಕೆ ಹೀಗೆ ಸಲಹೆ ನೀಡಿದರು. ಕಾನ್ಫರೆನ್ಸಿನ ತೀರ್ಮಾನಗಳನ್ನು ಜನರು ಸಂತೋಷದಿಂದ ಸ್ವೀಕಾರ ಮಾಡುವಂತಾಗಲು ರಾಜಕೀಯ ಪಕ್ಷಗಳು ಸಮಾಲೋಚಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು.
ಭಾರತದ ಅಂದಿನ ರಾಜಕೀಯ ಸಮಸ್ಯೆಗಳ ಪರಿಹಾರದ ಕುರಿತು ಅವರು ಒಂದು ಲೇಖನವನ್ನು ಬರೆದರು. ಹುಜೂರ್ ಈ ಅವಲೋಕನದಲ್ಲಿ ಮುಸ್ಲಿಮರ ಬಗ್ಗೆ ಹುಜೂರರು ಈ ಅವಲೋಕನದಲ್ಲಿ ಮುಸ್ಲಿಮರ ಹಕ್ಕುಗಳ ಮತ್ತು ಬೇಡಿಕೆಗಳ ಬಗ್ಗೆ ವಿಶದವಾಗಿ ಚರ್ಚಿಸಿದರು ಮತ್ತು ಅವುಗಳ ಯುಕ್ತಿಯನ್ನು ಸ್ಪಷ್ಟಪಡಿಸಿದರು. ಅದರ ಜೊತೆಗೆ ಅವರು ಭಾರತದ ರಾಜಕೀಯ ಸಮಸ್ಯೆಗಳ ಬಗ್ಗೆ ಅತ್ಯಂತ ಯುಕ್ತಿಪೂರ್ವ ಹಾಗೂ ತೃಪ್ತಿದಾಯಕ ಪರಿಹಾರವನ್ನು ಮುಂದಿರಿಸಿದರು. ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುವವರು ಈ ಅವಲೋಕನವನ್ನು ಓದಿ ಪ್ರಯೋಜನ ಪಡೆಯಲಿಕ್ಕಾಗಿ ಕೂಡಲೇ ಅದರ ಆಂಗ್ಲ ಅನುವಾದವನ್ನು ಪ್ರಕಟಿಸಿದರು. ಮುಸ್ಲಿಂ ಪ್ರತಿನಿಧಿಗಳು ಇದರಿಂದ ವಿಶೇಷವಾಗಿ ಪ್ರಯೋಜನ ಉಂಟಾಯಿತು. ಅವರ ಈ ಗ್ರಂಥ ಭಾರತ ಮತ್ತು ಇಂಗ್ಲೆಂಡ್ ಎರಡು ಜಾಗಗಳಲ್ಲಿಯೂ ಬಹಳ ಜನಪ್ರಿಯವಾಯಿತು. ಅದನ್ನು ಬಹಳ ಶ್ರದ್ಧೆಯಿಂದ ಮತ್ತು ಆಸಕ್ತಿಯಿಂದ ಓದಲಾಯಿತು. ಅನೇಕ ರಾಜಕೀಯ ನಾಯಕರು ಮತ್ತು ಲೇಖಕರು ಅತ್ಯುತ್ತಮ ಮಾತುಗಳಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹುವರಿಗೆ ಮೆಚ್ಚುಗೆ ಸೂಚಿಸಿದರು. ಕರಾಚಿಯ ಸರ್ ಅಬ್ದುಲ್ ಹಾರೂನ್ ML ಹೇಳುತ್ತಾರೆ, ನನ್ನ ಅಭಿಪ್ರಾಯದಲ್ಲಿ ರಾಜಕೀಯ ವಿಷಯದಲ್ಲಿ ಬರೆಯಲಾಗಿರುವ ಪುಸ್ತಕಗಳಲ್ಲಿ ಹಿಂದೂಸ್ತಾನದ ರಾಜಕೀಯ ಸಮಸ್ಯೆಗಳ ಪರಿಹಾರ ಎಂಬ ಪುಸ್ತಕ ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದಾಗಿದೆ. ಲೋಕದ ಪ್ರಸ್ತುತ ಅಸಮಾಧಾನಕ್ಕೆ ಇಸ್ಲಾಂ ಮುಂದಿರಿಸಿರುವ ಪರಿಹಾರ ಎಂಬುದರ ಕುರಿತು ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಬರೆದಿರುವರು. ಜಾಗತಿಕ ಶಾಂತಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರು ಈ ಜ್ಞಾನಭರಿತ ಭಾಷಣವನ್ನು ದೆಹಲಿಯಲ್ಲಿ 1946 ಅಕ್ಟೋಬರ್ 9 ಮಾಡಿದ್ದರು. ಇಸ್ಲಾಮಿನ ಸಂವಿಧಾನದ ಕುರಿತು ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ತಮ್ಮ ಚಿಂತನೆಯನ್ನು ವ್ಯಕ್ತಪಡಿಸಿದ್ದರು. ಆ ಉಪನ್ಯಾಸವನ್ನು ಜನಸಾಮಾನ್ಯರ ಪ್ರಯೋಜನಕ್ಕಾಗಿ 1948 ಫೆಬ್ರವರಿ 18 ಒಂದು ಕಿರುಹೊತ್ತಿಗೆಯ ರೂಪದಲ್ಲಿ ಪ್ರಕಟಿಸಲಾಗಿತ್ತು. ಆ ಭಾಷಣದಲ್ಲಿ ಇಸ್ಲಾಮಿನ ಸಂವಿಧಾನದ ಬಗ್ಗೆ ವಿವರಿಸುತ್ತಾ ಹಜರತ್ ಮುಸ್ಲಿಮ್ ಮೌದ್ ಹೀಗೆ ಹೇಳುತ್ತಾರೆ, ಸರ್ಕಾರ ಸಂವಿಧಾನ ಪೂರ್ಣವಾಗಿ ಇಸ್ಲಾಮಿನದ್ದು ಆಗಿರಲಾರದು, ಏಕೆಂದರೆ ಅದು ಸಾಧ್ಯವೂ ಅಲ್ಲ. ಆದರೆ ಆಡಳಿತ ಕಾರ್ಯದಲ್ಲಿ ಇಸ್ಲಾಮಿನ ಪ್ರಕಾರ ಆಗಿರಬಹುದಾಗಿದೆ. ಮುಸ್ಲಿಮರಿಗೆ ಸಂಬಂಧಪಟ್ಟು ಅವರಿಗೆ ಇಸ್ಲಾಮಿಕ ನಿಯಮಗಳು ಆಗಬಹುದು, ಅದನ್ನೇ ಇಸ್ಲಾಂ ಅವಶ್ಯಪಡುತ್ತದೆ. ಆದರೆ ಹಿಂದೂ, ಕ್ರೈಸ್ತ ಮತ್ತು ಯಹೂದಿಯರು ಕೂಡ ಇಸ್ಲಾಮಿನ ಪ್ರಕಾರ ನಡೆಯಬೇಕು ಎಂದು ನಾನು ಹೇಳುವುದಿಲ್ಲ. ಬದಲಾಗಿ ಅದನ್ನು ಇಸ್ಲಾಂ ವಿರೋಧಿಸುತ್ತದೆ. ಅನಂತರ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ರಷ್ಯಾ ಮತ್ತು ಅಂದಿನ ಯುದ್ಧಕ್ಕೆ ಸಂಬಂಧಪಟ್ಟು ಎರಡನೇ ಮಹಾಯುದ್ಧದಲ್ಲಿ ರಷ್ಯಾ ಪೋಲೆಂಡಿನೊಳಗೆ ನುಗ್ಗಿದ ಕುರಿತು ವಿಶ್ಲೇಷಣೆ ನಡೆಸಿದರು. ಎರಡನೇ ಮಹಾಯುದ್ಧದ ವೇಳೆ ರಷ್ಯಾ ಪೋಲೆಂಡಿಗೆ ನುಗ್ಗಿದಾಗ ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಒಂದು ಲೇಖನವನ್ನು ಬರೆದರು. ಅವರು ಈ ಲೇಖನದಲ್ಲಿ ರಷ್ಯಾ ಪೋಲೆಂಡಿಗೆ ನುಗ್ಗಲು ಇರುವ ಕಾರಣಗಳು ಮತ್ತು ಉದ್ದೇಶಗಳ ಬಗ್ಗೆ ಅವಲೋಕನ ನಡೆಸಿದರು. ಅಂತಾರಾಷ್ಟ್ರೀಯ ಸ್ಥಿತಿಗಳ ಬಗ್ಗೆಯೂ ಅವರು ಆಳವಾಗಿ ಅರಿವಿತ್ತು. ಈ ಸಂಬಂಧ ಅವರು ಇನ್ನಷ್ಟು ಲೇಖನಗಳನ್ನು ಬರೆದಿರುವರು. ಧಾರ್ಮಿಕ ಸಾಹಿತ್ಯಗಳು, ವ್ಯಾಖ್ಯಾನಗಳು ಅವರ ಅಪಾರ ಸಂಖ್ಯೆಯಲ್ಲಿವೆ. ಅವರ ಜುಮಾ ಖುತ್ಬಾಗಳು, ಜಮಾತಿನ ಜಲ್ಸಾಗಳಲ್ಲಿ, ಇತರ ಸಂದರ್ಭಗಳಲ್ಲಿ ಮಾಡಿದ ಭಾಷಣಗಳು ಸಹ ಅರಿವು ಮತ್ತು ಜ್ಞಾನದ ಒಂದು ಭಂಡಾರವಾಗಿದೆ. ಒಟ್ಟಾರೆ ಹೇಳುವುದಾದರೆ ಅಲ್ಲಾಹನು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರಿಗೆ ಭವಿಷ್ಯವಾಣಿಯಲ್ಲಿ ವಾಗ್ದಾನ ಮಾಡಿದ್ದನ್ನು ಎಲ್ಲ ರೀತಿಯಲ್ಲಿಯೂ ಹಜರತ್ ಮಿರ್ಜಾ ಬಶೀರುದ್ದೀನ್ ಮಹಮೂದ್ ಅಹ್ಮದ್ ಸಾಹೇಬರು ಪೂರ್ತಿ ಮಾಡಿ ತೋರಿಸಿರುವರು. ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಅದರ ಅರಿವು ಮತ್ತು ಪರಿಜ್ಞಾನ ಈ ಸಾಹಿತ್ಯವನ್ನು ಓದಲು ಪ್ರಯತ್ನಿಸಬೇಕು. ಅವರ ಅನೇಕ ಮಾತುಗಳು ಇತ್ತೀಚಿನ ಸ್ಥಿತಿಗತಿಗಳಿಗೆ ಅನುಸಾರವಾಗಿದೆ. ಅವುಗಳಿಂದ ನಾವು ಪ್ರಯೋಜನ ಪಡೆಯಬಹುದಾಗಿದೆ. ಅಲ್ಲಾಹನು ಅದರ ಸೌಭಾಗ್ಯವನ್ನು ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina man yahdihillahu fala mudilla lahu ومن يضلل فلا هادي له
ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.